ಗುರುಪುರ ಶ್ರೀ ವಜ್ರದೇಯಿ ಮಠದ ಜಾತ್ರೆಯ ಅಂಗವಾಗಿ ಭಾನುವಾರ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯ ಉಪಸ್ಥಿತಿಯಲ್ಲಿ ನಡೆದ ಧರ್ಮಸಭೆಯಲ್ಲಿ ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಮಾಹಿತಿಯನ್ನ ನೀಡಿ, ಧಾರ್ಮಿಕ ಪ್ರಜ್ಞೆ ಬಿಟ್ಟು ನಮ್ಮ ಬದುಕಿಲ್ಲ. ಯುವ ಪೀಳಿಗೆಯಲ್ಲಿ ಧಾರ್ಮಿಕ ಪ್ರಜ್ಞೆ ದೂರವಾಗ್ತಾ ಇದ್ದು ನಮ್ಮವರಲ್ಲಿ ಧರ್ಮ ಪ್ರಜ್ಞೆ ಮೂಡಿಸುವ ಅಗತ್ಯ ಇದೆ. ಧಾರ್ಮಿಕತೆಯೊಂದಿಗೆ ಸಾಂಸ್ಕೃತಿಕ ಕಳಕಳಿ ಹೊಂದಿರುವ ಶ್ರೀಪಾದರು ಹಿಂದೂ ಸನಾತನ ಧರ್ಮದ ಉಳಿವಿಗಾಗಿ ಮಾತ್ರ ಮಾತನಾಡ್ತಿದ್ದಾರೆ. ಇದೊಂದು ಕ್ಷೇತ್ರವಾಗಿ ಪುನರುತ್ಥಾನ ಆಗಬೇಕು ಎಂದು ಹೇಳಿದ್ರು. ಇನ್ನು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮಾತನಾಡಿ, ಹಿಂದೂ ಧರ್ಮ ಸಂಸ್ಕೃತಿ ಬಗ್ಗೆ ನೈಜ ಕಳಕಳಿ ಧೈರ್ಯದಿಂದ ಮಾತನಾಡುವ ಸ್ವಾಮೀಜಿಯವರನ್ನ ಸರ್ಕಾರಗಳು ದೂರ ಇಟ್ಟಿವೆ. ಯಾವುದೇ ಸರ್ಕಾರಗಳಿಗೆ ಅವಲಂಬಿತವಾಗಿರದ ಹಿಂದೂ ಸಮಾಜ ಮನಸ್ಸು ಮಾಡಿದ್ರೆ ಇಲ್ಲಿ ದೇವಾಲಯ ತಲೆ ಎತ್ತಲು ಹೆಚ್ಚು ದಿನಗಳು ಬೇಕಿಲ್ಲ. ಇದೊಂದು ಶ್ರದ್ಧಾ ಕೇಂದ್ರವಾಗಿ ಬೆಳೆಯಬೇಕು ಎಂದ್ರು. ಇನ್ನು ವಜ್ರದೇಯಿ ಮಾತನಾಡಿ, ಜಾತಿ ಮತಭೇದವಿಲ್ಲದೆ ಹಿಂದೂ ಸಮಾಜ ಸದೃಢವಾಗಲಿ, ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯೊಂದಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಬೆಳೆಯಬೇಕು. ಧಾರ್ಮಿಕತೆ ಜೊತೆಯಲ್ಲಿ ರಾಷ್ಟ್ರ ಕಟ್ಟುವ ಕೆಲಸ ಆಗ್ಬೇಕು. ಧರ್ಮ ಮತ್ತು ರಾಷ್ಟ್ರಕ್ಕೆ ಚ್ಯುತಿ ಬಂದಲ್ಲಿ ಧ್ವನಿ ಎತ್ತುವ ಗುಣ ಬೆಳೆಸಿಕೊಳ್ಳಿ. ಇದು ದೇವರ ಕಾರ್ಯ ಎಂಬ ಭಾವನೆ ನಮ್ಮದಾಗಬೇಕು ಎಂದ್ರು. ದೇಶದ ಅಗ್ರಮಾನ್ಯ ಕ್ಯಾಟರಿಂಗ್ ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡ, ಬೆಂಗಳೂರಿನ ಅಭಯ ಫೌಂಡೇಶನ್ ಆಡಳಿತ ನಿರ್ದೇಶಕ ಎಂಬಿ ಉಮೇಶ್, ಸಕಲೇಶ್ಪುರದ ವಕೀಲ ಎಸ್ವಿ ಷಣ್ಮುಖ, ಮಂಗಳೂರಿನ ಉದ್ಯಮಿ ಜಿತೇಂದ್ರ ಕೊಟ್ಟಾರಿ ಮಾತನಾಡಿದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಮೇಶ್ ಪಂಬದ ಗಂಧಕಾಡು, ಸಿಂಧು ಗುಜರನ್ ಮತ್ತು ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡ ಮತ್ತು 4 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಶ್ರೀ ಗುರು ರಾಮಾಂಜನೇಯ ವಜ್ರದೇಹಿ ಮಠ ಟ್ರಸ್ಟ್ ಗುರುಪುರ, ಅಮೃತ ಸಂಜೀವಿನಿ ಮಂಗಳೂರು ಮತ್ತು ಅಭಯ ಫೌಂಡೇಶನ್ ಬೆಂಗಳೂರು, ಕಲ್ಪತರು ಫೌಂಡೇಶನ್ ಮಂಗಳೂರು ಸಹಭಾಗಿತ್ವದಲ್ಲಿ ಎಜೆ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೆಯಿತು. ಅಮೃತ ಸಂಜೀವಿನಿ ವತಿಯಿಂದ ಅರ್ಹರಿಗೆ ಆರ್ಥಿಕ ನೆರವು ವಿತರಿಸಲಾಯಿತು. ವೇದಮೂರ್ತಿ ಪ್ರಜ್ವಲ್ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಕಲ್ಲಡ್ಕ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಈಶ್ವರ್ ಭಟ್, ಬೆಂಗಳೂರಿನ ಸ್ವಯಂ ಸೇವಕ ಭರತ್ ರಾವು, ಪಜೀರ್ ಗೋವಾನಿತಾಶ್ರಮದ ಟ್ರಸ್ಟಿ ರವಿ ರೈ ಪಜೀರು, ಚಿತ್ರೋದ್ಯಮಿ ರವಿ ರೈ ಕಳಸ, ಸುರೇಂದ್ರ ರಾವ್ ಉರ್ವಾ ಸ್ಟೋರ್, ಉದ್ಯಮಿ ರವಿರಾಜ್ ಶೆಟ್ಟಿ, ಉಳುವಾನ ಶಂಕರ್ ಭಟ್ಟ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಆರ್ಜೆ ಪ್ರಸನ್ನ ಕಾರ್ಯಕ್ರಮವನ್ನ ವಂದಿಸಿದ್ರು. ನಮ್ಮ ಹಿಂದೂಗಳಿಗೆ ಬೇಕಾದಂತಹ ದೇವಸ್ಥಾನಗಳನ್ನು ಕಾಲಕಾಲದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಮುಂದಿನ ಪೀಳಿಗೆಯೂ ಕೂಡ ಅದನ್ನು ಅಷ್ಟೇ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿಕೊಂಡು ಕಾಲಕಾಲದಲ್ಲಿ ಅದಕ್ಕೆ ಬೇಕಾಗುವ ಬ್ರಹ್ಮಕಲಶ ಆಗಲಿ, ಯಾವುದೇ ಒಂದು ಧಾರ್ಮಿಕ ವಿಧಿವಿಧಾನವನ್ನು ಮಾಡೋದ್ರಲ್ಲಾಗಲಿ ಎಂದೂ ನಾವು ಹಿಂದೆ ಬೀಳಲಿಲ್ಲ. ಇವತ್ತು ಆಧುನಿಕತೆ ಬಂದು ಬಹಳಷ್ಟು ಧಾರ್ಮಿಕ ಪ್ರಜ್ಞೆ ಮೇಲೆ ಇಡೀ ಜಾಗತಿಕವಾಗಿ ಪೆಟ್ಟು ಬಿದ್ದರೂ ಕೂಡ ನಮ್ಮ ದೇಶದಲ್ಲಿ ಇವತ್ತಿಗೂ ಧಾರ್ಮಿಕ ಪ್ರಜ್ಞೆಯನ್ನು ಬಿಟ್ಟು ನಮ್ಮ ಬದುಕಿಲ್ಲ ಎಂಬುದನ್ನು ನಾವು ಹಲವು ಬಾರಿ ತೋರಿಸಿಕೊಡ್ತಾ ಇದ್ದೇವೆ. ಇವತ್ತು ಕೂಡ ಈ ಮಧ್ಯಾಹ್ನದ ಹೊತ್ತಿನಲ್ಲಿ ನಾವೆಲ್ಲ ಹೇಗೆ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಿರುವ ವಿಚಾರ. ಇವತ್ತು ಎಷ್ಟೋ ದೇಶದಲ್ಲಿ ಧಾರ್ಮಿಕ ಪ್ರಜ್ಞೆ ನಮ್ಮಿಂದ ದೂರವಾಗಿದೆ. ಆದರೆ ನಾವು ಇವತ್ತು ಅದನ್ನು ಉಳಿಸಿಕೊಂಡು ಹೋದದ್ದು ನಮ್ಮ ಬಹಳ ಹೆಗ್ಗಳಿಕೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡು ಕೇವಲ ನಮ್ಮ ಜೀವಿತ ಕಾಲದಲ್ಲಿ ಮಾತ್ರ ಅಲ್ಲ, ಸೂರ್ಯಚಂದ್ರನಿರುವಷ್ಟು ಕಾಲ ಈ ಧಾರ್ಮಿಕವಾದ ಚಿಂತನೆಯನ್ನು ಇಟ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ನಮತ್ ವಿಶ್ವಾಸ ಇಪ್ಪುನೀತೆ ಹಿಂದೂ ಸಮಾಜ ಸದೃಢ ಆವಡು, ಸಮಾಜ ಸಂಘಟನೆ ಆವಡು, ಜಾತಿ ಮತ ಭೇದ ಬಿಡ್ದು ನಮ್ಮ ಸಾಮೂಹಿಕವಾದ ಒಗ್ಗಟ್ಟಾವಡು. ಈ ದೇಶ ನಮ್ಮ ರಕ್ಷಣೆ ಮಲ್ಪಡು ನಮ್ಮನ ಕೆಲಸ ಆತಿ. ದೇಶ ರಕ್ಷಣೆ ಅಣ್ಣ ಮಠಲ ಆಪುಂಡು, ದೇವಸ್ಥಾನ ಆಪುಂಡು, ನನ್ನೊಂದು ಕೂಡ ಮಾತಾಪುಂಡು ತುಲ್ಲ 25 ವರ್ಷದ ಇತಿಹಾಸ, 25ನೇ ವರ್ಷದ ಉತ್ಸವ ಅದ್ಭುತವಾದ ಅಂಡು ದಾದಾ ಅದ್ಭುತ ಅಂತ ಕೇಂದಾರಟ. ಅಮೃತ ಸಂಜೀವಿನಿದ ಕುಲು ಒಂದು ಪಟ್ಟಿಯರು, ಅಶಕ್ತರಿಗೆ ಅಕಲ್ನ ಸಂಪತ್ತನ ಪಟ್ಟಿಯರು, ನನೊಂಜಿ ಆರೋಗ್ಯ ಶಿಬಿರ ಅಂಡು, ನನ್ನ ಒಂಜಿ ಮಲ್ಲ ಕೆಲಸ ಶಶಿಯಣ್ಣಗ ಸನ್ಮಾನದ ಒಟ್ಟಿಗೆ 2 ಜನಕ್ಕೆ ದೈವಾಲಯದ ಬತ್ತಿನ ರಾಜ್ಯೋತ್ಸವ ಪ್ರಶಸ್ತಿ ಉಮೇಶ್ ಪಂಬದಿರ್ ಬುಕ್ಕ ಸಿಂಧು ಗುಜರನ್ ಅಕಲೇ ಗೌರವ ಒಂದೇ ನಿಮಿತ್ತದಾದ ಅವಡು.